ಕೈಕಸ ಗರ್ಭ ಸಂಜಾತ ಶ್ರೀ 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 ರಾವಣ ಸಾರ್ವಭೌಮ ಜೈ ಭರತ್ ಜೈ ಭರತ್ ಜೈ ಭರತ್. ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ. ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ. ಪಾಕಾರಿ ಸನ್ನುತ ಲೋಕಾದಿ ಸೇವಿತ ನಾಕೇಶ ಮುಖ ಸಂರಕ್ಷಕ. ಪಾಕಾರಿ ಸನ್ನುತ ಲೋಕಾದಿ ಸೇವಿತ ನಾಕೇಶ ಮುಖ ಸಂರಕ್ಷಕ. ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ. ಲಂಕಾಧಿಪಾಲನ ದೇವ ರಾವಣ ದೈತ್ಯನ ಕಂಠೀರವ. ಜೈ ಭರತ್ ಜೈ ಭರತ್ ಬಹು ಭರತ್. ಇಂತು ಸುರಲೋಕಮಂ ಘನದಿಂ ಶೌರ್ಯ ಸಾಹಸದೇ. ವರಧೀರ ಪ್ರತಾಪದ ಸರಿಸಾಗಿಯೇ ಘನಪೌಲಶ್ಚ ವಂಶ ಕುಲತಿಲಕ ಲಂಕೇಶ್ವರ ನಾನಾಗಿರಲ್. ನಾವೆರೆದ ಭೂಜಗದಿ ಪರಶಿವನ ವರಬಲದೆ ಸೌಖ್ಯದೇ. ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ. ಧ್ವಜವ ಮೆರೆಸಿದೆ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ಪ್ರಭ ಪೂಜಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ. ಕುಂಭಕರ್ಣ ವಿಭೀಷಣ ಪ್ರಭ ಪೂಜಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ. ಸದಾ ಶಿವನ ಶುಭ ವಿಭೂತಿ ವಿರಚಿತ. ಸದಾ ಶಿವನ ಶುಭ ವಿಭೂತಿ ವಿರಚಿತ. ಯಶ ಭಾಗ್ಯವಿದೆ ಯಶ ಲಕ್ಷ ವಿಜಯ. ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ಪ್ರಾಸ್ತ ವಿಭೀಷಣ ವಿಜಯ ವಧುವ ಕರ ಹಿಡಿದು ನಡೆದು ದಶ ದಿಶೆಯ ಗೆಲ್ಲಿದು ನಲಿವೆ. ವಿಜಯ ವಧುವ ಕರ ಹಿಡಿದು ನಡೆದು ದಶ ದಿಶೆಯ ಗೆಲ್ಲಿದು ನಲಿವೆ. ಅಖಿಲ ಲೋಕ ಸರಿ ಸಮಾನ ರಹಿತ. ಅಖಿಲ ಲೋಕ ಸರಿ ಸಮಾನ ರಹಿತ. ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ.
ದಶಮುಖ ಸರಿ ಸಮರ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಜೈ ಬರಾಕ್ ಜೈ ಬರಾಕ್. ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಮತ್ತು ಮಂತ್ರಿ ಮಹೋದರರೇ, ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ಥ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವ ವಸುವಿನ ಸುಪುತ್ರನು ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು ಸ್ವಸಾಮರ್ಥ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಒಳಕಾವತಿ ನಗರವನ್ನೇ ಅಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ಈ ದಶಕಂಠ ರಾವಣ ಸಾರ್ವಭೌಮನ ಭುಜಬಲಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಾದರೂ ಈ ತ್ರಿಭುವನದಲ್ಲಿರುವನೇ ಪ್ರಹಸ್ತ ಸಾರ್ವಭೌಮ ಪ್ರಹಸ್ತ ವೀರ ಧೀರ ರಣ ಭೀಕರ ಸುರವರ ಕಂಠೀವರ ವೀರ ಧೀರ ರಣ ಭೀಕರ ಸುರವರ ಕಂಠೀವರ ನಿರುತ ಸುಖದಿ ದುರಿತ ಬಲದೆ ಸಾರ್ವಭೌಮ ಪ್ರಹಸ್ತ ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಕುಂಭಕರ್ಣ ಪರಶಿವನಿಂದೊರೆವ ಪಡೆದ ಲಂಕಾಧೀಶ್ವರ ಪರಶಿವನಿಂದೊರೆವ ಪಡೆದ ಲಂಕಾಧೀಶ್ವರ ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ. ನಿಜ ಪ್ರಭು ನಿಜ, ನಿಮಗೆ ಸರಿಸಾಟಿಯಾದವರು 14 ಲೋಕಗಳಲ್ಲೂ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಪರಿಹರಿಸಿ ನಡುಗುವರು. ಮತ್ತೆ ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆಹರಿಯ ಉದರವನ್ನು ಹರಿದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕು ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಸಾರ್ವಭೌಮ? ರಾಸ್ತ ಸಾಕು ಸಾಕು, ನಮ್ಮ ಅಗ್ರಜನನ್ನು ಹೊಗಳಿ ಹೊಗಳಿ ಒಂದ ಸೂಲಕ್ಕೆ ಏರಿಸಬೇಡಿ. ಆಲಿಸಬಾರದೇನೋ ಸೋದರ ಸವಿ ನುಡಿಗಳ, ಆಲಿಸಬಾರದೇನೋ ಆಲಿಸಬಾರದೇನೋ ಸೋದರ ಸವಿ ನುಡಿಗಳ, ಆಲಿಸಬಾರದೇನೋ ಶ್ರೀರಾಮಚಂದ್ರನ ಮಾರುತ ಸಂಜಾತನ, ಶ್ರೀರಾಮಚಂದ್ರನ ಮಾರುತ ಸಂಜಾತನ ಮಾತಿಗೆ ಮಣ್ಣಿದೋ ಶಾಂತಿಯ ಪಡೆ, ಮಾತಿಗೆ ಮಣಿದೋ ಶಾಂತಿಯ ಪಡೆಯೇ, ಆಲಿಸಬಾರದೇನೋ ಸೋದರ ಸವಿ ನುಡಿಗಳ, ಆಲಿಸಬಾರದೇನೋ ಸೋದರ
ಅಗ್ರಜ ಸುಪ್ರಾಸ್ತ, ನಮ್ಮ ಅಗ್ರಜನ್ನು ಹೊಗಳಿ ಹೊಗಳಿ ವನ್ನ ಸೂಲಕ್ಕೆ ಏರಿಸ ಬಯಸಬೇಡ. ಗಗನ ಸಗಿರ ಪ್ರಯತ್ನಲು ತಡೆಯಲ್ಲಿ ವೇದವತಿ ಶಾಪಕ್ಕೆ ಗುರಿಯಾಗದು. ಗುರಿಯಾದರೆ ನಮ್ಮ ಅಗ್ರಜನು. ವಿಭೀಷಣ ವಿಭೀಷಣ ಹರೆಯನ್ನು ಗೆಲ್ಲುವೆ ಭರದೊಳಗೆ, ಹರೆಯನ್ನು ಗೆಲ್ಲುವೆ ಭರದೊಳಗೆ, ಸುರರ ಕಡಿದುಡುವೆ ದುರದೊಳಗೆ, ಹರೆಯನ್ನು ಗೆಲ್ಲುವೆ ಭರದೊಳಗೆ, ಫಲ ಫಲ ಕುಂಭಕರ್ಣ. ಹರೆಯನ್ನು ಗೆಲ್ಲುವೆ ಭರದೊಳಗೆ, ಸುರರ ಕಡಿದುಡುವೆ ದುರದೊಳಗೆ, ಹರೆಯನ್ನು ಗೆಲ್ಲುವೆ ಭರದೊಳಗೆ. ಯಕ್ಷಗರುಡಗಂ ಸರ್ವರ ಹಿಡಿದು ಹೂವೆ ಯಕ್ಷಗರುಡಗಂ ಸರ್ವರ ಹಿಡಿದು ಸದಾಗಾತವಿ ಹುಟ್ಟಿ ಕೆಳಗುವೆ, ಹರೆಯನ್ನು ಗೆಲ್ಲಿರುವೆ ಭರದೊಳಗೆ, ಸುರರ ಕಡಿದಿರುವೆ ದುರದೊಳಗೆ, ಹರೆಯನ್ನು ಗೆಲ್ಲಿರುವೆ ಭರದೊಳಗೆ, ಭರದೊಳಗೆ, ಭರದೊಳಗೆ. ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲೆಗೆದ್ದು ಅತುಳ ಪರಾಕ್ರಮಿ ಭುವನು ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನೇ ಹೀಯಾಳಿಸುವೆ. ಭಲೆ ಭಲೆ ಕುಂಭಕರ್ಣ ಭಲೆ. ವಿಭೀಷಣನೇನು ಬಲ್ಲೋ ನನ್ನ ವಿಚಾರವನ್ನು? ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಪ್ರಚಂಡ ರಾವಣ. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ, ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ ಎನ್ನ ಕರುಣಿಸಿ ವರವಿತ್ತು ಮೂಜಗದ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಗಂಟ ಸಾರ್ವಭೌಮನಿಗೆ ಅದಾರು ಸಾಟಿ. ನಾನು ಜಗಮಲ್ಲ, ಜಗವನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ಈ ನನ್ನ ಸಿಂಹಾಸನ ಮೆಚ್ಚುಗಳನ್ನಾಗಿ ಮಾಡಿಕೊಂಡಿರುವೆನು. ಇಂತಹ ನನಗೆ ದಿಕ್ತಿಗಳು ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠ ರಾವಣನು ಸುರನ ಭಕ್ತನು. ಅವನೊಬ್ಬನಿಗಲ್ಲದೆ 14 ಲೋಕಗಳಲ್ಲಿ ಮತ್ತಾರಿಗೂ ತಲೆಬಾಗನು ಈ ದಶಕಂಠ ರಾವಣನು. ಇಂತಹ ನನಗೆ ಒಬ್ಬ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೋಣಕ್ಕೆ ಸಮಾನವಾದದ್ದು. ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವ ವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಸರಿಯಾಗಿ ನುಡಿದರೆ ಮಹಾಪ್ರಭು. ಪ್ರಹಸ್ತ ನಿಮ್ಮ ನುಡಿ ಹೇಡಿಯಾದವನಿಗೂ ಧೀರತ್ವವನ್ನು ಫಲೆ ಅಧಾವ ಜನ್ಮದ ಪುಣ್ಯವು, ಅಧಾವ ದೈವದ ಫಲವು ನಿಮ್ಮಂತಹವರ ಬಳಿ ಮುಖ್ಯಮಂತ್ರಿ ಆದುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ
ಪ್ರಹಸ್ತ ನಿಜ. ಕಟುಭಟ ವೀರಸಿಂಹರೆಂದೆನಿಸಿ ಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿಯೆದ್ದು ನಿಂತರೆ ಧರೆಯುಳಿಯುವುದೇ? ಶತ್ರುಗಳು ಎದುರಾಗುವರೇ? ಅಜಹರಿ ಇಂದ್ರಾದಿ ದೇವತೆಗಳೇ ಗಡಗಡ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆಯು ಸಾಮಾನ್ಯವಾದುದೇ? ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನೆರಡು ತೋಳ್ಗಳಿಂದ ಎತ್ತಿ 14 ಲೋಕಗಳಿಗೂ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರ ನಾರಿಯ ಗರ್ಭ ಸಂಜಾತ ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯುದೇವತೆಯನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯುದೇವತೆಯು ಸೋದರಿ ಅಲ್ಲದೆ ಅವಳೆಂದಿಗೂ ವಿರೋಧಿ ಅಲ್ಲ. ನಾವು ಮುನಿದು ನಿಂತರೆ ಮುಕ್ಕಣ್ಣನೇ ಅಚ್ಚರಿ ಪಡುವುದು. ಎಚ್ಚರವಿರಲಿ ಲೋಕಲೋಕಕ್ಕೆ. ಭಲೆ ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ, ಅಷ್ಟೇ ಏಕೆ ನನ್ನ ಅಜಾತ ಶತ್ರುವಾದ ಆ ಹರಿಯಿಂದಲೂ ಸಾಧ್ಯವಿಲ್ಲ. ರಾವಣೇಶ್ವರ, ವಿಭೀಷಣ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನಾಗಲಿ ಪಾಮರನೇ ಆಗಿರಲಿ ಪತಿತನಾಗಿರಲಿ ಮನವರಿಕೆ ಮಾಡಿಕೊಂಡು ದುಷ್ಟಕರ್ಮಗಳನ್ನು ಸತ್ಕಾರ್ಯವನ್ನು ಮಾಡುತ್ತಾ ಯಾರೋ ದೈವವನ್ನು ಮಾಡುತ್ತಾರೋ ಅವರನ್ನು ದೈವವನ್ನು ಕಾಪಾಡುತ್ತಿರುವನು. ವಿಭೀಷಣ, ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಗ್ಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಇಂತಹ ಮಾತುಗಳನ್ನಾಡಿದ್ದಾರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಅಣ್ಣ, ಮಹಾಪ್ರಭುಗಳಿಗೆ ಜಯವಾಗಲಿ. ನಿಮ್ಮ ಸಹೋದರಿಯಾದ ಶೂರ್ಪನಖಾ ದೇವಿಯರು ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ತಂಗಿಯಾದ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಮಹಾಪ್ರಭು. ಅಖರಾಕ್ಷ, ಮಹಾಪ್ರಭು, ಮಕರಾಕ್ಷ, ಪ್ರಭು, ಅವಳನ್ನು ಬಹಳ ಗೌರವದಿಂದ ಬರಮಾಡು. ಅಣ್ಣ, ಅಣ್ಣ, ತಂಗಿ, ಏನದು? ಯಾರಿಂದ ನಿನಗಿಂತಹ ಸ್ಥಿತಿ ಉಂಟಾಯಿತು ತಂಗಿ? ಅಯ್ಯ, ಅಯ್ಯಕಣ್ಣ, ತಂಗಿ, ಅದೇನದು ಸರಿಯಾಗಿ ಹೇಳಬಾರದೆ? ಮಹಾಪ್ರಭು, ಅಖರಾಕ್ಷ, ಅವರ ವಿಚಾರವನ್ನು ತಿಳಿದಿರುವೆವು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು ಮಹಾಪ್ರಭು. ಹೌದೇ? ಅವರಲ್ಲಿ ರಾಮ ಎಂದಾಯ್ತು. ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ ಮಹಾಪ್ರಭು. ರಾಮ, ಲಕ್ಷ್ಮಣ, ಸೀತೆ ಏನಾಯ್ತು? ಆ ಸೀತೆ ನೋಡಲು ಬಹಳ ಸುಂದರವಾಗಿದ್ದು ಆಕೆಯನ್ನು ಕರೆದುಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಇವರ ಮೂಗು ಕಿವಿಗಳನ್ನು ಕೊಯ್ದುಗೊಳಿಸಿರುವರು. ಕ್ಷಣದಲ್ಲಿ ನೀಚರ ಧರಿಸಿ ತರುವೆ ನಗೆಯನ್ನು, ಕ್ಷಣದಲ್ಲಿ ನೀಚರ ಧರಿಸಿ ತರುವೆ ನಗೆಯನ್ನು, ದಂಡ ನಿಶ್ಚೀವನೆದರು ಬರಲಿ ಕಡಿ ದುಡಿಮೆರಣಗಳು, ಬರಲಿ ಕಡಿ ದುಡಿಮೆರಣಗಳು, ಕ್ಷಣದಲ್ಲಿ ನೀಚರ ಹರಿಗರುಡ ಗಂಧರ್ವ, ಹರಿಗರುಡ ಗಂಧರ್ವ ಬಿಡುವೆನ ಕೂಡರ ಬರಲಿ ಕಡಿ ದುಡಿಮೆರಣಗಳು, ಬರಲಿ ಕಡಿ ದುಡಿಮೆರಣಗಳು, ಬಿಡುವೆ ಕ್ಷಣದಲ್ಲಿ ಈಶ್ವರ ಧರಿಸಿ ತರುವೆ ನಮ್ಮ ನಗೆಯನ್ನು.
ಎಂತಹ ಅಪಮಾನ! ದಾನವ ಸೋದರಿಯಂ ಗಜ ದಾನವ ಸೋದರಿಯಂ ಆ ನರಾಧಮರು ಅಪಮಾನಗೊಳಿಸಿದ ಅಗ್ರಜ ಸಹೋದರ, ನಾಂ ಸಹಿಸೆನು ನಾಂ ಸಹಿಸೆನು ಆ ದುರಾತ್ಮರ ಧೂಳ್ಗೈಯುವೆ ಕ್ಷಣ ದೋಳ್ ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕುಳಿಯಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ನರಾಧಮರು ಅಗ್ರಜ ಸಹೋದರ, ನಡೆ ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡು. ಶಾಂತಿ ಕುಂಭಕರ್ಣ, ಸಹೋದರಿಯಾದ ಮಾತ್ರಕ್ಕೆ ಅವರ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನಂಬಲ್ಲ, ನಾನು ನಂಬದಿಲ್ಲ, ಸಾಧ್ಯವಿಲ್ಲ. ನೀನು ಶ್ರೇಷ್ಠವಾಗಿ ವರ್ಷಿಸಿರುವೆ. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡ ಕಾರ್ಯದಲ್ಲಿ ನೆಲೆಸಿ ನಮಗೆ ಅನ್ಯಾಯವೆಸಗಿರುವಾಗ ಅವರೇನು ಮಾನವರೋ ಇಲ್ಲ ದಾನವರು? ಅವರಿನ್ನೆಂತಹ ಬಲಶಾಲಿಗಳಾಗಿರಬಹುದು. ಭಲೆ ಸಹೋದರಿ, ಭಲೆ. ನಿನ್ನ ನಾಸಿಕ ಹೋದರೂ ಕೂಡ ನಿನ್ನ ಬುದ್ಧಿ ಮಾತ್ರ ಬಹಳ ಚುರುಕಾಗಿರುವುದು. ನೀನೀಗಲೇ ಅಂತಃಪುರಕ್ಕೆ ಹೋಗು, ಔಷಧೋಪಚಾರಗಳನ್ನು ಮಾಡಿಸಿಕೋ. ಎಲೈ ಅಕರಾಕ್ಷ ಮಕರಾಕ್ಷ, ನೀವೀಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರಮಾಡಿ. ಆಗಬಹುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ಮಾವ, ನನ್ನನ್ನು ಕರೆಸಿದ ಕಾರಣವೇನು? ಭಾ ಮಾವ ಭಾ. ಇಂದು ನನ್ನ ತಂಗಿಯಾದ ಶೂರ್ಪನಖ ದಂಡ ಕಾರ್ಯಣ್ಯಕ್ಕೆ ಹೋಗಿದ್ದಳಂತೆ. ಅಲ್ಲಿ ಆ ರಾಮ ಲಕ್ಷ್ಮಣರು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಅಪಮಾನ ಮಾಡಿ ಕಳುಹಿಸಿದ್ದಾರೆ. ಭವಿಷ್ಯಜ್ಞನು ನೀನು. ಅವರೇನು ಮಾನವರು ಅಥವಾ ದಾನವರು? ಗುರುತಿಸಿ ಹೇಳು ಮಾವ. ದಾನವ ಸಂಹಾರಕ್ಕಾಗಿ ಮಾನವರು ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ ಮಾವ. ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ, ಮಿಥ್ಯಾವಾದಿ. ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಲ್ಲಿ ನಿಂತು ಉತ್ತರ ಕೊಡುವುದನ್ನು ಎಲ್ಲಿ ಕಲಿತೆ? ವಿಭೀಷಣ, ರಾವಣೇಶ್ವರ, ನೀನೀಗಲೇ ಈತನ ಕಂಕುಳಲ್ಲಿರುವ ತಾಳೆಗರೆಯನ್ನು ಕಿತ್ತು ಸಮುದ್ರಕ್ಕೆ ಬಿಸಾಡೋ. ರಾವಣೇಶ್ವರ, ವಿಭೀಷಣ, ನಾವು ಈ ಗುರುವಿನಿಂದ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ. ಮಾವ, ನೀನು ಪ್ರಭು, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಉಪ್ಪುಂಡು ಬೆಳೆದಿರುವೆ. ಆದ್ದರಿಂದ ನೀನು ನನಗೊಂದು ಸಹಾಯ ಮಾಡಲೇಬೇಕು. ನನ್ನಿಂದಾಗಬೇಕಾದ ಸಹಾಯವೇನು? ಆ ಸೀತೆಯು ಬಹಳ ಸೌಂದರ್ಯವತಿ, ಅವಳನ್ನು ಹೊತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯ ಬೇಕು ಮಾವ. ಕ್ಷಮಿಸು ಸಾರ್ವಭೌಮ, ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಪಾಪ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ಮಾವ, ನಾನು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಶರದಿಯಲ್ಲಿ ಬಿಸಾಡಬೇಕಾದೀತು. ಎಚ್ಚರಿಕೆ. ಛೇ,
ಇವನ ಕೈಯಲ್ಲಿ ಸಾಯುವುದಕ್ಕಿಂತ ತತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲು. ಸಾರ್ವಭೌಮ, ಮಾವ, ನಾನೀಗಲೇ ಹೇಮಸಾರಂಗವು ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನ ಬಂದಂತೆ ಮಾಡಿಕೊಳ್ಳಬಹುದು. ವಿಭೀಷಣ, ಪ್ರಹಸ್ತ, ಕುಂಭಕರ್ಣ, ಇನ್ನು ನಮ್ಮ ಕಾರ್ಯ ಸಾಧನೆಯಾದಂತೆಯೇ ನಡೆಯರೆ ಹೋಗೋಣ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರದರ ಪಿನಾಕದರ, ತ್ರಿನೇತ್ರದರ ಪಿನಾಕದರ. ಹರ ಹರ ಶಿವಶಂಕರ, ಹರ ಹರ ಶಿವಶಂಕರ, ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಅಯ್ಯೋ, ನಾನು ಎಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆನು. ಶ್ರೀರಾಮಚಂದ್ರನ ಬಾಣದಿಂದ ತತ್ತರಿಸಿ ಹೋಗಿರುವೆನು. ಸೀತಾಮಾತೆ ಯಾರೆಂಬುದನ್ನು ತಿಳಿಯದೆ ಈ ಅವಿವೇಕಿಯು ಅವಳನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನೆಂದು, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂದು ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶಕಾಲೇ ವಿಪರೀತ ಬುದ್ಧಿ, ದುರಾಂಕಾರಿಗಳಿಗೆ ತಕ್ಕ ಫಲವಾಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಕದ್ದು ತರುವನು. ಆದ್ದರಿಂದ ಇಡೀ ಲಂಕೆ ಭಸ್ಮೀಭೂತವಾಗಿ ಹೋಗುವುದು. ಕಾಂಚನ ಮೃಗಮಯ ದೇಹವೋ ಮೇಂಚುವ ಚುಕ್ಕೆಗಳು ಚುಕ್ಕೆಗಳು ಸಂಚೇಳಿಂಚುವ ಮಿಂಚುವ ಚುಕ್ಕೆಗಳು ಲಾಲಿಸು ನೀಲಾಬ್ಜನೆ ನಯನ ವನವೀರಾಜಮಾನನೆ. ಲಾಲಿಸು ನೀಲಾ
ಪ್ರಿಯ ಈ ತಮ್ಮಿ. ಮೃಗವನ್ನು ನೋಡಿದಿರಾ? ಇಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದು ಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆನು. ಏನೇ ಹೇಳಿದರು? ಸೀತಾ, ಮಾಯಾ ಮೃಗವನ್ನಿದ ಜಾನಕಿ, ಮಾಯಾ ಮೃಗವನ್ನಿದ ನೋಡಿ ಬಯಸುವೆ ಏಕೆ ಗಿದ. ಸೀತಾ, ಮಾಯಾ ಮೃಗವನ್ನಿದ ನೋಡಿ ಬಯಸುವೆ ಏಕೆ ಗಿದ. ಮಾಯಾ ಮೃಗವನ್ನಿದ. ಸೀತಾ, ದಾನವ ಮಾಯೇ ಸೀತಾ, 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 ಜಾನಕಿ, ದಾನವ ಮಾಯೇ ಪ್ರೇಮದಾಯೇ. ಸೀತಾ, ದಾನವ ಮಾಯೇ ಪ್ರೇಮದಾಯೇ. ಸೀತಾ, ದಾನವ ಮಾಯೇ ಪ್ರೇಮದಾಯೇ. ದಾನವ ಮಾಯೇ ಪ್ರೇಮದಾಯೇ. ದಾನವ ಮಾಯೇ ಪ್ರೇಮದಾಯೇ. ಸೀತಾ, ದಾನವ ಮಾಯೇ ಪ್ರೇಮದಾಯೇ. ಸೀತಾ, ದಾನವ ಮಾಯೇ ಪ್ರೇಮದಾಯೇ. ದಾನವ ಮಾಯೇ ಪ್ರೇಮದಾಯೇ. ನಿಜವನ್ನು ರುಗುವೆ ತಿಳಿಗೈದ. ಸೀತಾ, ನಿಜವನ್ನು ರುಗುವೆ ತಿಳಿಗೈದ. ನಿಜವನ್ನು ಅರುಗುವೆ ತಿಳಿಗೈದ. ನಿಜವನ್ನು ಅರುಗುವೆ ತಿಳಿಗೈದ. ನಿಜವನ್ನರುಗುವೆ ತಿಳಿಗೈದ. ಜಾನಕಿ, ನಿಜವನ್ನರುಗುವೆ
ಸೀತಾ, ಆರ್ಯಪುತ್ರ, ಘನಕಮಯವಾದ ದೇಹದಿಂದ ಕೂಡಿರುವ ಇಂತಹ ಮೃಗುವನ್ನು ನಾನು ಇಲ್ಲೆಲ್ಲಿಯೂ ನೋಡಿಲ್ಲ. ಸೀತಾ, ಅದನ್ನು ನೀನು ನೋಡಿ ಬಯಸಬೇಡ. ಆರ್ಯಪುತ್ರ, ಆ ಮೃಗವನ್ನು ನೀವು ಹಿಡಿದುಕೊಟ್ಟರೆ ನೀವಿಲ್ಲದ ಸಮಯದಲ್ಲಿ ಎದುರ ಸಂಗಡ ಆಟವಾಡುತ್ತಾ ನಾನು ಕಾಲವನ್ನು ಕಳೆಯುವೆನು. ದಯಮಾಡಿ ನನ್ನ ಕೋರಿಕೆಯನ್ನು ನೆರವೇರಿಸಲಾರಿಯ ಸ್ವಾಮಿ? ಸೀತಾ, ಇದು ರಾಕ್ಷಸ ಮಾಯಲ್ಲದೆ ಬೇರೆ ಏನೂ ಅಲ್ಲ. ಇದನ್ನು ನೀನು ಬಯಸಿ ದುಃಖಕ್ಕೀಡಾಗುವುದಲ್ಲದೆ ನನ್ನನ್ನೂ ದುಃಖಕ್ಕೀಡು ಮಾಡಬೇಡ. ಸೀತಾ, ಜಾನಕಿ, ಬೇಕಾದರೆ ಹೇಳು, ಆ ಚಂದ್ರನಲ್ಲಿರುವ ಏಮಸಾರಂಗವನ್ನೇ ತಂದು ಕೊಡುವೆನು. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವೇ ಇಲ್ಲವೇ? ಸಮೀಪದಲ್ಲಿರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ಹಿಡಿದುಕೊಡಬಲ್ಲಿರ? ಕೂಡದು ಕೂಡದು ಈ ಮೃಗವನ್ನೇ ಹಿಡಿದುಕೊಡಬೇಕು, ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳಬೇಕಷ್ಟೇ. ಈಗ ಚೆನ್ನಾಯಿತು. ಸೌಮಿತ್ರಿ, ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ, ಅಲ್ಲಿ ಸುಳಿದಾಡುತ್ತಿರುವ ಸಾರಂಗವನ್ನು ನೋಡಿದೆಯಾ? ನೋಡಿದೆನು. ಜಾನಕಿಯು ನನಗೆ ಬೇಕೆಂದು ಅಪೇಕ್ಷೆ ಪಟ್ಟಿರುವಳು. ಅಗ್ಗಜ, ನಾನು ಆ ಮೃಗವನ್ನು ಹಿಡಿದು ತರುತ್ತೇನೆ, ನನಗೆ ಅಪ್ಪಣೆ ಕೊಡು. ಬೇಡ ಲಕ್ಷ್ಮಣ, ಜಾನಕಿಯು ಆ ಸಾರಂಗವನ್ನು ಬಯಸಿರೋಳು. ಪತಿಯಾದವನು ಸತಿಯ ಇಚ್ಛೆಯನ್ನು ಪೂರೈಸಬೇಕಲ್ಲವೇ? ಆಗಲೇ ಅಣ್ಣ. ಆದುದರಿಂದ ಆ ಸಾರಂಗವನ್ನು ನಾನು ಹಿಡಿದು ತರುವೆನು. ನಾನು ಬರುವ ತನಕ ಜಾನಕಿಯನ್ನು ಓರ್ವಳನ್ನು ಬಿಟ್ಟು ಬರಬೇಡ, ಜಾಗೃತನಾಗಿರು. ಆಗಲೇ ಅಣ್ಣ. ಎಲ್ಲಿಗೆ ಹೋಗುವೆ ಕುಳ್ಳಮೃಗವೇಣಿ, ಎಲ್ಲಿಗೆ ಹೋಗುವೆ ಕುಳ್ಳಮೃಗವೇಣಿ, ಅಲ್ಲಿಗೆ ನಿನ್ನಯ ಸೊಲ್ಲನಾಡಾಗಿವೆ, ಅಲ್ಲಿಗೆ ನಿನ್ನಯ ಸೊಲ್ಲನಾಡಾಗಿವೆ. ಹೇ ಮೃಗವೇ, ಅಲ್ಲಿಗೆ ನಿನ್ನಯ ಸೊಲ್ಲನಾಡಾಗಿವೆ, ಅಲ್ಲಿಗೆ ನಿನ್ನಯ ಸೊಲ್ಲನಾಡಾಗಿವೆ. ಎಲ್ಲಿಗೆ ಹೋಗುವೆ ಕುಳ್ಳಮೃಗವೇಣಿ, ಎಲ್ಲಿಗೆ ಆ ಲಕ್ಷ್ಮಣ, ಆ ಸೀತಾ, ಆ ಲಕ್ಷ್ಮಣ. ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೆಯಾ? ಕೇಳಿದೆನು. ಕೇಳಿದೆಯಾ ನಿನ್ನ ಅಣ್ಣನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸಿದಂತೆ ತೋರುವುದು. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮ ಅಣ್ಣನ ಕುಶಲವನ್ನು ನೋಡು. ಅಣ್ಣನಿಗೆ ಯಾವ ಅಪಾಯವೂ ಇರುವುದಿಲ್ಲ ತಾಯಿ. ಇಲ್ಲ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮ ಅಣ್ಣನ ಕುಶಲವನ್ನು ನೋಡು, ಹೊರಡು. ಇಲ್ಲ ತಾಯಿ, ಶ್ರೀರಾಮಚಂದ್ರನಿಗೆ ಅಪಾಯ ಬಂದಿರೇನು? ಸಹಿಸು, ಶಾಂತಳಾಗು. ಇಲ್ಲ ಲಕ್ಷ್ಮಣ, ಇಲ್ಲ ತಾಯಿ, ನಿಮ್ಮನ್ನು ಬಿಟ್ಟು ನಾನು ಹೋಗಲಾರೆ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರು, ಶೂರಾದಿ ಶೂರನಾದರು ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವಿಲ್ಲವೇ ಮೈದುನ? ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು, ಹೊರಡು ಮೈದುನ, ಹೊರಡು. ಏನು ಹೋಗಲಾರಿಯ? ಹೋಗಲಾರಿಯ? ಹೋಗುವುದಿಲ್ಲ, ನಿಮ್ಮನ್ನು ಬಿಟ್ಟು ಹೋಗಲಾರೆ. ಅಣ್ಣನ ಆಜ್ಞೆ ಆಗಿರುವುದು. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ ನೀನು. ನೀನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ದರೆಂದು ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಲಕ್ಷ್ಮಣ, ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಹೀಗರ್ಥವಾಯಿತು. ನಿನ್ನಣ್ಣನು ಕೇಡಿಗಾಹುತಿಯಾದರೆ ಸುಲಭವಾಗಿ ಈ ನಿನ್ನತ್ತಿಗೆಯೂ ನಿನ್ನವಳಾಗುಳೆಂಬ ದುರಾಲೋಚನೆ.
ಕಾಸಿದ ತರಳಿನ ತರದಿ ಪುರಿಯೋಳ್ ಕಾಸಿದ ತರಳಿನ ತರದಿ ಪುರುಷಯುಗವಂ ಕರ್ಣಯುಗವಂ ಪಿರಿಯುತ್ತಿರ್ಪ ಈ ಪುರುಷೋಕ್ತಿಯಂ ಕೇಳಿಯುಮಿಗೆ ಈ ಪುರುಷೋಕ್ತಿಯಂ ಕೇಳಿಯುಮಿಗೆ ಹರಣ ಪೋಯಿಲ್ಲ ನಮ್ಮ ಕಟ ಅರುಣವಿಡನ್ ಏನು 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 ಹೇಳತೆ ನಿಮ್ಮ ಬಾಯಿಂದಂತಹ ಮಾತುಗಳೇ ನನ್ನ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ನಾನು ಭಾವಿಸಿದನು. ಆಗಲಿ ಅಣ್ಣನ ಆಜ್ಞೆಯನ್ನು ಮೀರಿ ನನಗೆ ದ್ರೋಹವು ಬಂದವರು ಬರಲಿ, ನಾನು ಈಗಲೇ ಹೋಗುವೆನು. ಅಮ್ಮ, ನನ್ನದೊಂದು ಆಜ್ಞೆ, ನಾನು ಇಲ್ಲಿ ಸಪ್ತರ್ಷಿಯ ಆಜ್ಞೆಗಳನ್ನು ಬರೆಯುವೆನು. ನಾನಾಗಲಿ ಅಗ್ಗಜನಾಗಲಿ ಬರುವ ತನಕ ಈ ಗೆರೆಗಳನ್ನು ದಾಟು ಬರಬಾರದು. ಇದು ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಆಗಲಿ, ಜಾಗೃತಿಯಾಗಿ ಬರಲಿ. ಎಲ್ಲ ಈ ವನಸ್ಥಂಗಳಿರ ಎಲ್ಲ ಈ ವನತಂಗಳಿರ ಕಾಯುವತಾದಂ ಸೀತಾ ಮಾತೆ ಭವಪಾಶನಾಶ ಈಶ ಮಹೇಶ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಢಮ 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 ಢಮರುಗಧರನೆ ನಾಟ್ಯಲೋಲ ಶಿವನೇ. ಢಮ 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 ಢಮರುಗಧರನೆ ನಾಟ್ಯಲೋಲ ಶಿವನೇ. ಲೋಕವ ಪಾಲಿಪ ಕಾಲ ಕಾಲಹಾರ ಕಾಮಿತಾರ್ಥ ಪ್ರಭುವೇ. ಲೋಕವ ಪಾಲಿಪ ಕಾಲ ಕಾಲಹಾರ ಕಾಮಿತಾರ್ಥ ಪ್ರಭುವೇ. ಕಾಮಿತಾರ್ಥ ಪ್ರಭುವೇ. ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಕರದಲ್ಲಿ ಕಪಾಲ ಪಿಡಿದವನೇ
ಬ್ರಹ್ಮಾಂಡವತ ಬಳಸಿದನೆ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೆ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ನೀಗಿದನೆ ದಾರಿದ್ರ್ಯವತ ನೀಗಿದನೆ ಸಾಮಗಾನ ಪ್ರಿಯ ಶಂಕರನೇ ಸಾಮಗಾನ ಪ್ರಿಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಪೂಜ್ಯರೇ ನಮಸ್ಕರಿಸುವೆ. ಭದ್ರೇ ಬಹುದೂರದಿಂದ ನಡೆದು ನಿನ್ನ ಕುಟೀರದ ಬಳಿಗೆ ಬಂದಿದ್ದೇನೆ. ಹಸಿವು ತೃಷೆಗಳಾದರೂ ಬಹಳವಾಗಿ ಬಾಧಿಸಿದೆ. ಏನಾದರೂ ನೀಡು ಭದ್ರೇ, ಏನಾದರೂ ನೀಡು. ಹಾಗೆ ಆಗಲಿ, ಸ್ವಲ್ಪ ಸಾವಕಾಶದಿಂದಿರಿ. ಆಗಬಹುದು. ಆಹಾ, ಸೀತಾ ಸೀತಾ, ಎಂತಹ ಸೌಂದರ್ಯವತಿ, ನೀನೆಂತಹ ಸೌಂದರ್ಯವತಿ. ನನ್ನ ಅಜಾತ ಶತ್ರುವಾದ ಹರಿಯೂ ಕೂಡ ಶಾಸ್ತ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಹಬ್ಬ ಎಂತಹ ಜ್ವಾಲೆ. ಲಕ್ಷ್ಮಣ, ಮೆಚ್ಚಿದೆ ನಿನ್ನಯ ಜಾಣ್ಮೆಗೆ. ಜಗತ್ತೇ ಅಚ್ಚರಿ ಪಡುವಂತೆ ಸಪ್ತ ಋಷಿಗಳನ್ನೇ ಇಲ್ಲಿ ಪ್ರತಿಷ್ಠಾಪಿಸಿರುವೆಯಾ? ಸೀತಾ ಸೀತಾ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ಸ್ವಯಂವರ ಸಭೆಗೆ ಬಂದು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕೂತು ಚಪ್ಪಾಳೆ ಹೊಡೆದು ನಕ್ಕೆ ಅಲ್ಲವೇ? ಆ ತುಂಬಿದ ಸಭೆಯಲ್ಲಿ ಎನಗಾದ ಅಪಮಾನ. ಸಹಸ್ರಾರು ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರವನ್ನು ನಾಟಿದಂತಾಯಿತು. ಆ ಸೇಡಿಗಾಗಿಯೇ ಈ ಛಲ. ನಿನ್ನ ಮೇಲಿನ ಛಲಕ್ಕೆ ಅದು ಅಲ್ಲದೆ ನನ್ನ ತಂಗಿ ಶೂರ್ಪನಖೆಗಾದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ, ಕುದಿಯುತ್ತಿದೆ. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನಂತರಂಗದೊಳಗೆ ಉದ್ಭವಿಸುವ ಆಸೆಗಳನ್ನೆಲ್ಲ ತೀರಿಸಿಕೊಳ್ಳಬೇಕು. ಅದು ಅಲ್ಲದೆ ನಿನ್ನ ಮೇಲಿನ ಛಲಕ್ಕೆ ಮಾವನಾದ ಮಾರೀಚನನ್ನು ಸಹ ಬಲಿ ಕೊಡುತ್ತಿದ್ದೇನೆ ಶ್ರೀರಾಮಚಂದ್ರನ ಬಾಣಕ್ಕೆ. ಮಾವ ಮಾವ ಮಾರೀಚ, ನನ್ನನ್ನು ಮನ್ನಿಸಿಬಿಡು. ಈ ದಿನ ರಾಮ ಬಾಣಕ್ಕೆ ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಮನ್ನಿಸಿಬಿಡು ಮಾವ, ಮನ್ನಿಸಿಬಿಡು. ಏನಿದು?
ಏನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆ. ನನ್ನ ಬಾಳಿನ ಕಾರ್ಮೋಡಗಳು ಕವಿದಿರುವಂತಿದೆ. ಶಿರೋ ಮೇಲ್ಭಾಗದೊಳಕಾಗಿ ಗೃದ್ಧಾದಿಗಳ ಚೀತ್ಕಾರ ಧ್ವನಿಯು ಆರಂಭವಾಯಿತು. ಅದು ಅಲ್ಲದೆ ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಚಚ, ಇದಕ್ಕೆಲ್ಲ ಎದರುವವನಲ್ಲ ಈ ದಶಕಂಠ ಸಾರ್ವಭೌಮ. ಓಹೋ, ಇಷ್ಟು ವೇಳೆ ಆಯಿತು. ಇಷ್ಟು ಹೊತ್ತಿಗೆ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿದ್ದಾನೆ. ಓಹೋ, ವೇಳೆಯಾಯಿತು. ಅಯ್ಯೋ ಅಯ್ಯೋ, ಹಸಿವು ತಾಳಲಾರೆ. ಕಣ್ಣ ಹಾಲಿಗಳು ತಿರುಗುತ್ತಿವೆ, ಕೈ ಕಾಲುಗಳು ನಡುಗುತ್ತಿವೆ. ಏನಾದರೂ ನೀಡು ಭದ್ರೆ, ಏನಾದರೂ ನೀಡು. ಇದು ಸ್ವೀಕರಿಸಿ ಪೂಜ್ಯರೇ. ಬಳಿಗೆ ಬಂದು ನೀಡಬಾರದೆ ಭದ್ರೆ? ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ತಾವೇ ಮುಂದೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತಋಷಿಗಳ ಆಜ್ಞೆ? ಹಸಿವಿನಿಂದ ಬಳಲಿ ಬಂದ ನಾನು ನಿನ್ನಾಶ್ರಮದಲ್ಲಿ ಹಸು ನೀಗಿದ್ದೆ ಆದರೆ ಬ್ರಹ್ಮ ಹತ್ಯಾ ದೋಷವು ಪ್ರಾಪ್ತವಾಗುವುದು. ಈಗ ಇಡೀ ಶಾಪವನ್ನು ತೋಪಿಸಲಾಗದು. ಶಾಂತರಾಗಿ, ಇದು ನಿಮ್ಮಿಚ್ಛೆಯಿಂದ ಭಿಕ್ಷೆನೇ ನೀಡುವೆನು, ಸ್ವೀಕರಿಸಿ. ಬಳಿಗೆ ಬಂದು ನೀಡಬಾರದೆ? ಇನ್ನೂ ಬಳಿಗೆ ಬಂದು ನೀಡಬಾರದೆ ಭದ್ರೆ? ಇನ್ನೂ ಬಳಿಗೆ ಬಾ. ನೋಡು ದಾನವೇಂದ್ರನ ಸಮಸ್ತ ನೆಚ್ಚರ ಮನೋತ್ಸಾಹವಂಗನನ, ನೋಡು ಮನ್ಮತಾಂಗನ ಸುಪ್ರಚಂಡ ಬಾಹುವಿನ, ನೋಡು ಹರಿರಾಯರ ಗಂಡನ ಈ ರಾವಣ ಸಾರ್ವಭೌಮನ. ಜಾನಕಿ, ನನ್ನ ರಥವು ಸಿದ್ಧವಾಗಿರುವುದು. ನಡ ಲಂಕಾ ನಗರಕ್ಕೆ. ರಾಮಚಂದ್ರ, ನೀನದಷ್ಟು ವಿಧವಾಗಿ ಹೇಳಿದರು ನಿನ್ನ ಮಾತನ್ನು ಕೇಳಿದೆ ನಾನೆಂತಹ ವಿಪತ್ತಿಗೆ ಗುರಿಯಾದನಲ್ಲ ಪ್ರಭು. ಏನು ಮಾಡಲಿ, ಏನು ಮಾಡಲಿ? ಈ ಸಮಯದಲ್ಲಿ ನನ್ನನ್ನು ಕಾಪಾಡುವರಾದರೆ ಯಾರು? ಯಾರು ನನ್ನನ್ನು ರಕ್ಷಿಸುವರಾದರೆ ಯಾರು? ದಶರಥ ಚಕ್ರವರ್ತಿಗಳೇ, ಮೈದುನನಾದ ಲಕ್ಷ್ಮಣನೇ, ರಾಮಚಂದ್ರ, ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಯಾರು? ನನ್ನ ಸ್ನೇಹಿತನಾದ ದಶರಥ ಚಕ್ರವರ್ತಿಯನ್ನು ನೆನೆಯುತ್ತಿರುವರಲ್ಲ. ಅಮ್ಮ, ಯಾರು ನೀನು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ, ನಾನಾದರೂ ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರರ ಧರ್ಮ ಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಪಾಪಾತ್ಮನೇ, ಶ್ರೀರಾಮಚಂದ್ರನಿಲ್ಲದ ಸಮಯದಲ್ಲಿ ಸೀತಾಮಾತೆಯವರನ್ನು ಅಪಹರಿಸಿಕೊಂಡು ಹೋಗುತ್ತಿರುವೆಯ? ಮೊದಲು ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿ ಹದ್ದೆ, ಯಾವನೋ ನೀನು? ಮೊದಲು ನೀನ್ಯಾರೆಂದು ತಿಳಿಸು, ಆಮೇಲೆ ನನ್ನ ವಿಚಾರವು. ನಾನು ಚಕ್ರವರ್ತಿ ಸಾರ್ವಭೌಮನಾದ ಲಂಕೇಶ್ವರ ದಶಕಂಠ ರಾವಣನ. ನಾನು ಯಾವನು? ನಾನು ಮಹಾಪರಾಕ್ರಮಶಾಲಿಯಾದ ಜಟಾಯು. ಜಟಾಯು? ಓಹೋ, ಈತನನ್ನು ಬಹಳ ಪರಾಕ್ರಮಿಶಾಲಿ ಎಂದು ಕೇಳಿರುವೆನು. ಈತನೊಡನೆ ಬಹಳ ಉಪಾಯದಿಂದ ಪಾರಾಗಬೇಕು. ಎಲ್ಲವೋ ಜಟಾಯುವೆ, ನಾವಿಬ್ಬರು ಸಮಬಲದವರಾದ್ದರಿಂದ ನಮ್ಮಗಳ ಜೀವದ ನೆಲೆಯನ್ನರಿತು ಯುದ್ಧ ಮಾಡೋಣವೇ? ಆಗಲಿ. ನಿನ್ನ ಜೀವದ ನೆಲೆ ಎಲ್ಲಿರುವುದು? ನನ್ನ ಜೀವದ ನೆಲೆಯು ಈ ನನ್ನ ಎಡಗಾಲಿನ ಒಂಗುಷ್ಟದಲ್ಲಿರುವುದು. ನಿನ್ನ ಜೀವದ ನೆಲೆಯು ಎಲ್ಲಿರುವುದು? ನನ್ನ ಜೀವದ ನೆಲೆಯು ಈ ಎರಡು ರೆಕ್ಕೆಗಳಲ್ಲಿರುವುದು.
ಯುದ್ಧ ಮಾಡು. ನನ್ನನ್ನು ಕಾಪಾಡಲು ಬಂದ ಪಕ್ಷಿರಾಜನಿಗೂ ಇಂತಹ ದುಸ್ಥಿತಿಯೇ? ರಾಮಚಂದ್ರ, ನಾನೀಗೇನು ಮಾಡಲಿ? ಜಾನಕಿ, ಇನ್ನು ನಿನ್ನ ಸಹಾಯಕರ ಅರಿವು ಇಲ್ಲ. ನಡೆ ಲಂಕಾನಗರಕ್ಕೆ. ಪಕ್ಷಿರಾಜನು ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ನಡೆ. ಲಕ್ಷ್ಮಣ, ಇದೇನಿದು? ಸೀತೆಯವರೊಡನೆ ನೀವು ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಅಣ್ಣ, ಏತಕ್ಕಾಗಿ ಬಂದೆ? ಅಣ್ಣ, ಅತ್ತಿಗೆಯವರು ಅವ್ಯಾಚ್ಯ ಮಾತುಗಳನ್ನು ಆಡಿ ನನ್ನನ್ನು ಕೆಡಿಸಿದ್ರು ಅಣ್ಣ. ನಾನೇನು ಮಾಡಲಿ? ಅಗಾಧವಾಯಿತು ಲಕ್ಷ್ಮಣ, ಅಗಾಧವಾಯಿತು. ಅದು ಸಾರಂಗವಲ್ಲ, ಮಾರೀಚನು ಸಾರಂಗ ವೇಷದಲ್ಲಿ ಬಂದು. ನಡೆ, ಜಾಗ್ರತೆಯಾಗಿ ಹೋಗಿ ಸೀತೆಯನ್ನು ನೋಡೋಣ. ಆಗಲೇ ಅಣ್ಣ. ಸೀತಾ, ಜಾನಕಿ, ಅಮ್ಮ, ಸೀತಾ, ವೈದೇಹಿ, ಮಾತೆ, ಎಲ್ಲಿರುವೆ? ವೈದೇಹಿ, ಎಲ್ಲಿರುವೆ? ಅಮ್ಮ, ಎಲ್ಲಿರುವೆ? ಲಕ್ಷ್ಮಣ, ಎಲ್ಲಿರುವೆ? ಅಣ್ಣ, ಸೀತೆಯು ಕಾಣುತ್ತಿಲ್ಲವಲ್ಲ. ಗೋದಾವರಿ ತೀರದಲ್ಲಿ ಏನಾದರೂ ಇರೋಳೇನು? ನಡೆ, ಹೋಗೋಣ. ಹುಡುಗೋಣ. ಜಾತೆ ಪಾತೆ ಸೀತೆ ಆಡದ ದಳ್ಳೆ. ಧರಣಿ ಜಾತೆ ಪಾತೆ ಕಾಣದ ದಳ್ಳೆ. ರಾಮ ಕಾಣದ ದಳ್ಳೆ. ಅಮ್ಮನಿಂದ ವಿರಕದಿಂದ ತುಗಿಸಬಲ್ಲನೆ ರಾಮನು. ಅಮ್ಮನಿನ್ನ ವಿರಕದಿಂದ ತುಗಿಸಬಲ್ಲನೆ ರಾಮನು. ಏನ ಹೇಳಲಿ ರಾಮನು? ಧರಣಿ ಜಾತೆ ಮಾತೆ ಕಾಣದ ದಳ್ಳೆ. ರಾಮ ಅಮ್ಮನಿನ್ನ ಪ್ರಗತಿ ಕಾಂಚಿನ ಮೃಗವನ್ನು ಎಸಿದೆಯೇ? ಕಾಂಚನ ಮೃಗವನ್ನು ಎಸಿದೆ ಏಕೆ? ಏನಪೇ
ನನ್ನ ಮೃಗವ ಬಯಸಿದೆ ಏಕೆ ಏನ ಪೇಳಲಿ ರಾಮಗೆ ಇನ್ನೇನ ಇನ್ನೇಗೆ ತೋಡಲಿ ಮುಖವನು ಸರಣಿ ಜಾತೆ ಪಾದಲಿ ಕಾಣದಾದಳೆ ರಾಮ ಕಾಣದಾದಳೆ ಅಣ್ಣ ಇಲ್ಲೆಲ್ಲ ನೀವು ಕಾಣ್ತಿಲ್ವಲ್ಲ? ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯನ್ನು ನೋಡಿಕೊಂಡು ಯಾರೋ ಜಾನಕಿಯನ್ನು ಅಪರಿಸುವಂತೆ ಕಾಣ್ತಿರುವುದು. ಹೀಗೇನು ಮಾಡಲಿ? ಎಲ್ಲಿರುವೆ ಮನೋಹರಿ? ಹಾ ಸೀತಾ, ಜಾನಕಿ ಎಲ್ಲಿರುವೆ? ಆರಾಮದೊಳು ನಿನ್ನ ಆರೋ ಕದ್ದೊಯ್ದಾರೋ ಲಕ್ಷ್ಮಣ. ಅಣ್ಣ ಆರಾಮದೊಳು ನಿನ್ನ ಆರೋ ಕದ್ದೊಯ್ದಾರೋ ಲಕ್ಷ್ಮಣ. ಘೋರ ಆರಾಮದೊಳು ನಿನ್ನ ಆರೋ ಕದ್ದೊಯ್ದಾರೋ ತುರ ರೋಗಂಗಳೇ ಶಿರಿ ಕೊಂದವೋ ಕಾಣೆ ಲಕ್ಷ್ಮಣ. ಸಹಿಸು. ಚೀರೆ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ ಲಕ್ಷ್ಮಣ. ಅಣ್ಣ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ ತೊರೆದಲ್ಲಿ ಹೋದೆ ಸೀತಾ ಸೀತಾ ಸೀತಾ. ಲಕ್ಷ್ಮಣ. ಅಣ್ಣ ಇನ್ನೆಲ್ಲಿ ದೊರೆಯಳು ನಮ್ಮ ಜಾನಕಿಯು? ಅಣ್ಣ ಯಾವುದೋ ಮೃಗವು. ಅಣ್ಣ ಇದು ಯಾವುದೋ ಮೃಗವು ಬಿದ್ದಿರ್ಬೋದು. ಇದೇ ಸೀತಾಮಾತೆಯನ್ನು ನುಂಗಿರಬಹುದೇ? ಲಕ್ಷ್ಮಣ, ಅಣ್ಣ ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರೋನು. ಬಾ ಹತ್ತಿರಕ್ಕೆ ಹೋಗಿ ನೋಡೋಣ. ಬೇಗ ಬಾ ರಾಮಚಂದ್ರ. ಹಾ ರಾಮಚಂದ್ರ ಹೇಳ್ದೆ. ಆ ಪಕ್ಷಿರಾಜ, ನೀನು ಯಾರು? ನಿನ್ನ ದುರಸ್ಥೆಗೆ ಕಾರಣವೇನು? ಪ್ರಭು ರಾಮಚಂದ್ರ, ನಾನು ನಿಮ್ಮ ತಂದೆಯಾದ ದಶರಥ ಮಹಾರಾಜನ ಸ್ನೇಹಿತನು. ನನ್ನ ಹೆಸರು ಜಟಾಯು ಎಂದು. ದುರುಳನಾದ ರಾವಣನು
ಸೀತಾಮಾತೆಯವರನ್ನು ಕದ್ದುಕೊಂಡು ಹೋಗುತ್ತಿದ್ದರು. ನಾನು ಅವನನ್ನು ಅಡ್ಡಗಟ್ಟಿದೆ. ಆಗ ಅವನು ಮೋಸದಿಂದ ನನ್ನನ್ನು ಈ ದುರವಸ್ಥೆಗೆ ತಂದನು. ಆಗ ಮಾತೆಯವರು ಈ ವಿಚಾರ ನಿಮಗೆ ತಿಳಿಯುವ ತನಕ ಜೀವದಿಂದಿರು ಎಂದು ಆಶೀರ್ವದಿಸಿದ್ದರು. ನನ್ನ ಕೆಲಸವಾಯಿತು. ಪ್ರಭು, ನನಗೆ ಮೋಕ್ಷವನ್ನು ಕರುಣಿಸು. ರಾಮ. ಲಕ್ಷ್ಮಣ, ಅಣ್ಣ, ಆ ಜಟಾಯು ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ನಮ್ಮ ತಂದೆಯ ಮಿತ್ರನಾದ ಈತನಿಗೆ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ಆಗಲಿ ಅಣ್ಣ. ಹಾ, ಇನ್ನೆಲ್ಲಿ ದೊರೆಯಳು ನನ್ನ ಜಾನಕಿ? ಹಾ, ಎಷ್ಟು ಹುಡುಕಿದರೂ ಜಾನಕಿ ಅವು ಸುಳುವೇ ಸಿಗುತ್ತಿಲ್ಲವಲ್ಲ. ಹಾ, ಎಲ್ಲಿರುವೆ ಮನೋಹರೆ? ಪ್ರೇಮ ಸೋಮಮುಖಿಯೇ ಸಖಿಯೇ ಜಾನಕಿ ಶೋಭಾ ಕಾಯೇ ಸೀತಾ ಸೀತಾ. ಹಾ, ಜಾನಕಿ ಎಲ್ಲಿರುವೆ? ಹೇಗಿರುವೆ ಮನೋಹರೆ? ಲಕ್ಷ್ಮಣ, ಅಣ್ಣ, ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜಾನಕಿ ಶೋಭಾ ಕಾಯೇ ಸೀತಾ ಸೀತಾ. ಲಕ್ಷ್ಮಣ, ಇನ್ನೆಲ್ಲಿ ದೊರೆಯಳು ನನ್ನ ಜಾನಕಿಯು? ಅಣ್ಣ, ಸಹಿಸುವುದನಾಗು. ರಸಲೀಲಾ ಚಿಗೋರೆ ಶೃಂಗಾರ ಲಾಖರೆ ಸರಸಲೀಲಾ ಚಿಗೋರೆ ಶೃಂಗಾರ ಲಾಖರೆ. ಜಾನಕಿ ಎಲ್ಲಿರುವೆ? ಸರಸ ಲೀಲಾ ಚಿಗೋರೆ ಶೃಂಗಾರ ಹರೇ. ಜಾನಕಿ, ಲಕ್ಷ್ಮಣ, ಸರಸ ಸರಸ ಲೀಲೆ ಚಿಗುರೆ ಶೃಂಗಾರ ಲಾಖರೆ. ಹಾ, ಜಾನಕಿ, ಲಕ್ಷ್ಮಣ, ಇನ್ನೆಲ್ಲಿ ಹುಡುಕಾಗಿ? ಸರಸ ಲೀಲಾ ಚಿಗುರೆ ಶೃಂಗಾರ ಸಾಖರೆ ಅನುಪಮಾನ
ಹಾ ಜಾನಕಿ ಶಾಂತನಾಗು. ಅನುಪಮಾನಿ ಸ್ವರಗುಂಟು ಅನುಪಮಾನಿ ವನರುಹ ಲೋಚನೆಯ ಲಕ್ಷ್ಮಣ ಅನುಪಮಾನಿ ಪಾಗುಣ ಸಾರೆ ಪ್ರೇಮ ಜಾಯೇ ಮಮುಖಿ ಸಖಿಯೇ ಜಾನಕಿ ಶೋಭಾ ಕಾಯೇ ಸೀತಾ ಲಕ್ಷ್ಮಣ ಅಣ್ಣ ಸಹಿಸು. ಇಲ್ಲ ಲಕ್ಷ್ಮಣ ಇಲ್ಲ, ಎಷ್ಟು ಹುಡುಕಿದವರು ಜಾನಕಿಯ ಸುಳಿವೇ ಸಿಗಲಿಲ್ಲವಲ್ಲ. ನಾನು ಜೀವಿಸಲು ಸಾಧ್ಯವಿಲ್ಲ. ಇನ್ನೆಲ್ಲರಸಲಿ ನನ್ನ ವೈದೇಹೇನು. ಅಣ್ಣ ಸಹಿಸು, ಶಾಂತನಾಗು. ನಡೆ, ಮುಂದೆ ಹೋಗಿ ಹುಡುಕೋಣ. ಕಂಡಿರೇ ತಾವಳೆಯೇ ಮತ್ತೆ ಕೋಗಿಲೆಯೇ ಕರುಲತಗಳಿರ ಕಂಡಿರೇ ನನ್ನ ಸೀತೆಯ. ಹಾ ರಾಮಚಂದ್ರ, ಈ ಸೀತಾ ಇಲ್ಲ ಲಕ್ಷ್ಮಣ ಇಲ್ಲ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗುವಾಗ ರಾಮಚಂದ್ರ ಜನಕಸುತೆಯಲ್ಲಿ ಜಾನಕಿಯಲ್ಲಿ ಎಂದು ಕೇಳಿದರೆ ಏನನ್ನು ಹೇಳಲಿ? ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ ಭಾನುಚಂದ್ರರ ಬೆರಗುಗೊಳಿಸಿರುವ ಭಾನುಚಂದ್ರರ ಬೆರಗುಗೊಳಿಸಿರುವ ವೀರಾಧಿ ವೀರರ ಶೂರಾಧಿ ಶೂರರ ವೀರಾಧಿ ವೀರರ ಶೂರಾಧಿ ಶೂರರ ವೀರಾಧಿ ವೀರರ ಶೂರಾಧಿ ಶೂರರ ವೀರಾಧಿ ವೀರರ ಶೂರಾಧಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿವೆ ನಾನು ಕಂಡು ಕಂಡು ನಾ ಬೆರಗುಗೊಂಡಿವೆ ನಾನು ಕಂಡೆ ದಿವ್ಯ ಮೋಹಿಗಳ ಕಣ್ಣ
ಕಣ್ಣಾರೆ ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರೆ ಕಂಡೆ ದಿವ್ಯ ಮೂರ್ತಿಗಳ ಕಂಡೆ ಇವರು ಯಾರೋ ಮಹಾನುಭಾವರಂತೆ ಕಾಣುವರಲ್ಲ. ಇವರಿಂದ ಈ ಕಬಂಧನ ಶಾಪ ವಿಮೋಚನೆ ಆಯಿತು ಅಂದ ಮೇಲೆ ಇವರು ಯಾರಾಗಿರಬಹುದು? ಷೋಡ ಸಕಲೆಗಳಿಂದಲೂ ದೀರ್ಘವಾಗಿದ್ದ ಬಾವುಗಳಿಂದ ಕೂಡಿದವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರೋರು ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ ಈ ಶಾಖಾಮೃಗವನ್ನು ನೋಡಿದೆಯಾ? ನೋಡಿದೆನು. ಕಬಂಧನ ವಿಚಾರವನ್ನು ತಿಳಿಸಿದವನು ಈತನೇ ಇರಬೇಕು. ಲಕ್ಷ್ಮಣ, ಅಲ್ಲಿ ನೋಡು, ಆತನ ಕಿವುಗಳಲ್ಲಿ ಕರ್ಣಕುಂಡಲು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶದಂತೆ ಹೊಳೆಯುತ್ತಿರುವವು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೂ ಇವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ತಾಳ್ದೆ ಎಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯೇ ಎಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯೇ 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 ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇತ ಕೈಯ ಆದುದು ಮನಕಾನಂದ ಆನಂದ ಆನಂದ ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಈ
ಪ್ರತ್ಯಕ್ಷನಾದ ಪ್ರತ್ಯಕ್ಷನಾದ ಏನಾಶ್ಚರ್ಯವಿದು, ನನ್ನ ಕರ್ಣ ಕಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಕಾಣಿಸಬೇಕಾದರೆ ನಮ್ಮ ತಾಯಿಯಾದ ಅಂಜನಾದೇವಿಳಿಯದ ಮಾತಿನೊಂದಿಗೆ ಸಫಲವಾಯಿತೆ. ಮಗು, ಯಾರು ನಿನ್ನ ಕರ್ಣಕೊಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರ ಸೇವೆ ಮಾಡಿ ಧನ್ಯನಾಗು ಎಂದಿದ್ದಳು. ಆದ್ದರಿಂದ ಇವರು ಯಾರೆಂದು ನಾನೇ ವಿಚಾರಿಸುವೆ. ರವಿಶಶಿಗಳಂ ತಿರ್ಪ ರಮ್ಯ ಮೂರ್ತಿಗಳ ರವಿ ಶಶಿಗಳಂ ತಿರ್ಪ ರಮ್ಯಮು ರವಿ ಶಶಿಗಳಂ ತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಿಮ್ಮ ನಾಮಧೇಯವನ್ನು ಪೇಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈನ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈನ ರಾಮ ಲಕ್ಷ್ಮಣರೆಂದು ರಾಮ ಲಕ್ಷ್ಮಣರೆಂದು ಕರೆವರಮ್ಮ. ಸಾರ್ವಭೌಮರೇ ಸಾರ್ವಭೌಮರೇ ಚಿರದಿ ಚಿರವಲ್ಕಗಳಿಗೇಕೆ ಶ್ರಮದೋಳಿವ ನದಿ ಸಂಚರಿಸಲೇಕೆ ಇರೇಳು ವರ್ಷ ವನವಾಸವನನುಭವಿಸೆ ಹಿರೇಳು ಮಧುವತ ವನವಾಸವನನುಭವಿಸೆ ಇರೂಪಿನಿಂದಿರಲು ಎಂಬ ಜನಗಣಕ್ಕೆ ಪೋಪೆರೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಪೋಪೆರೆಲ್ಲಿಗೆ ಮುಂದೆ ಪೋಪೆರೆಲ್ಲಿಗೆ ಮುಂದೆ ಪೋಪೆರೆಲ್ಲಿಗೆ ಮುಂದೆ ಪೋಪೆರೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಪಾರಮಾರ್ಥ ಸಂಗತಿಯನ್ನು ಪ್ರಾರ್ಥಿಸುವೆನೋ ಅದಲ್ಲ ಕಾಯಲ್ಲ ಪಾಪಿ ರಾವಣನೆನ್ನ ಪತ್ತಿಯನು ಕದೈಲ
ಪತವರಿಯರಿ ಪೊಟ್ಟಿಯನ್ನು ಕದ್ದೊಯ್ದ ಪತವರಿಯರಿ ರೀತಿ ಹೋಗುತ್ತಿರುವಯ್ಯ ಅನಿತಾದೊಡೆ 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 ಆಭರಣಗಳಾರಿವೆ ನೋಡಿರೈ ಆರ್ತ ಧ್ವನಿಯಲಿ ಓರ್ವಳು ಎಸೆದಳಿಲ್ಲಿ ಅಣ್ಣ ಅಕಟ ಅಕಟ ಕಟ ಕಂಡನೆ ಅಕಟ ಕಟ ಕಂಡನೆ ಜಾನಕಿಯ ಆಭರಣಗಳ ಆಕಾರವೇ ಮುಂದೆ ಬಂದು ನಿಂದಂತೆ ಆರಾದೊಡೆನಯ್ಯ ಆರಾದೊಡೆನಯ್ಯ ಈ ಪ್ರಾಣ ಸಖ ನೀನು ಬೇರಲ್ಲ ವಾಯುನಂದನನು ನಾನು ರಾರಾಧಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿ ದೊರೆಯಬಹುದಾದ ಫಲಾಪುಷ್ಪಾದಿಗಳನ್ನು ಹುಡುಕಿ ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ಅಲ್ಲ ಕೂತ್ಕೊಂಡು ನಿಂತ್ಕೊಂತೇನೆ. ಬಾರಗೆ ಬಾರೆ ಬಾಗೆ
ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನಮಿಸುವೆ ಪೊರೆ ದೀನ ದಯಾಳು ನಾನಮಿಸುವೆ ಪೊರೆ ದೀನ ದಯಾಳು ಶ್ರೀನಿಕೇತನ ಬಾಲಯಾಮ ಶ್ರೀನಿಕೇತನ ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡೋ ಮಾನ್ಯನ ದೇವ ಧನ್ಯನ ಮಾಡೋ ಮಾನ್ಯನ ದೇವ ಶ್ರೀನಿಕೇತನ ಬಾಲಯಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ನಾಥಾಯ ರಘುನಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ सीताय पतये नमस्ते नमस्ते नमः ಅಯ್ಯ ಓ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಅಯ್ಯ ನಿನ್ನ ಭಕ್ತಿ ಶ್ರದ್ಧೆ ಪ್ರೇಮ ವಿಶ್ವಾಸಗಳಿಗೆ ನಾನು ಮಣಿದೆನು. ನಿನ್ನ ವೃತ್ತಾಂತವನ್ನು ತಿಳಿಸು. ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ ಅಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು. ಅಯ್ಯ, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರೋನು. ನೀವು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸತ್ಯ ಮಾಡಿಸುವೆನು. ಆಂಜನೇಯ, ಮಾರ್ಗಾಯಸದಿಂದ ಬಹಳವಾಗಿ ನೊಂದು ಬೆಂದಿರುವೆವು. ಆದ್ದರಿಂದ ನಿಮ್ಮೊಡೆಯನ ಸುಗ್ರೀವನ ರಾಜನನ್ನು ಇಲ್ಲಿಗೆ ಬರಮಾಡು. ತಮ್ಮ ಅಪ್ಪಣೆ ಅಂತಾಗಲಿ. ಒಡೆಯ ಸುಗ್ರೀವ ರಾಜೇಂದ್ರ, ಮಾರುತಿ, ಬೇಗ ಬಾ ಬೇಗ ಬಾ. ಒಡೆಯ, ಈಗ ಬಂದಿರುವರು ಶತ್ರುಪಕ್ಷ ಹೋದರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ರಾಮ ಲಕ್ಷ್ಮಣರು. ಅವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೊ. ನಮ್ಮ ವಂಶವೇ ಪಾವನವಾಗುವುದು. ಆಗಲಿ ಆಗಲಿ ಮಾರುತಿ. ಬಕುತರ ಪೊರೆಯುವ ದೀನರ ಬಂದೋ ಬಕುತರ ಪೊರೆಯುವ ದೀನರ ಬಂದೋ ಮೊರೆಯನು ಆಲಿಸು ಕರುಣಾಮೂರ್ತಿ. ಪ್ರಭು, ಮೊರೆಯನು ಆಲಿಸು ಕರುಣಾಮೂರ್ತಿ ಬಕುತರ ಪೊರೆಯುವ ದೀನರ ಬಂದೋ ರಾಮ ದುಷ್ಟ ನಿಗ್ರಹನೆಂಬ ಬಿರುದು ಕೊಂದವನೇ ದುಷ್ಟ ನಿಗ್ರಹನೆಂಬ ಬಿರುದು ಕೊಂದವನೇ
ಇಷ್ಟಾರ್ಥಗಳ ನೀವ ಸರಸಿಜೋದ್ಭವ ಪಿತನೆ ದುಷ್ಟ ನಿಗ್ರಹನೆಂಬ ಬಿರುದು ಪೊಂದವನೇ ಇಷ್ಟಾರ್ಥಗಳ ನೀವ ಸರಸಿಜೋದ್ಭವ ಪಿತನೆ ನೊಂದಿರುವೆ ಸ್ವಾಮಿ ರಾಮಚಂದ್ರ ರಾಮ ನೊಂದಿರುವೆ ಸ್ವಾಮಿ ಇಂದನ್ನ ಕಾಯೋ ನೊಂದಿರುವೆ ಸ್ವಾಮಿ ಇಂದನ್ನ ಕಾಯೋ ಸಂಕಟ ಪರಿಹರಿಸಿ ಸಂತಸ ಕರುಣಿಸೋ ಸಂಕಟ ಪರಿಹರಿಸಿ ಸಂತಸ ಕರುಣಿಸೋ ಭಕ್ತರ ಪೊರೆಯುವ ದೀನರ ಬಂಧೋ ಮೊರೆಯನು ಆಲಿಸೋ ಕರುಣಾಮೂರ್ತಿ ಮೊರೆಯನು ಆಲಿಸೋ ಕರುಣಾಮೂರ್ತಿ ಭಕ್ತರ ಪೊರೆಯುವ ದೀನರ ಬಂಧೋ ರಾಮ ರಾಮಚಂದ್ರ ರಘುಪತಿ ರಾಘವ ರಾಜ ರಾಮ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ರಘುಪತಿ ಪತಿತ ಪಾವನ ಸೀತಾರಾಮ ರಘುಪತಿ ರಾಘವ ರಾಜ ರಾಮ ರಾಜ ರಾಮ ರಾಜ ರಾಮ ರಾಮಚಂದ್ರ ನಮಸ್ಕರಿಸುವೇನು. ಸುಗ್ರೀವರಾಜ ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವೂ ಕುಶಲವೇ? ಹೌದು ಸ್ವಾಮಿ. ನೀನು ಇಲ್ಲಿ ವಾಸ ಮಾಡೋದು ಕಾರಣವೇನು? ಪ್ರಭು, ವಾಲಿಯು ನಾನು ಅಣ್ಣ ತಮ್ಮಂದಿರು. ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ಬಹಳ ಉಪಟಳ ಮಾಡುತ್ತಿದ್ದನು. ಆತನನ್ನು ಸಂಹರಿಸಬೇಕೆಂದು ನಮ್ಮ ಅಗ್ರಜನು ಅವನ ಬೆನ್ನಟ್ಟಿ ಹೋದನು. ಇಬ್ಬರೂ ಒಂದು ಗುಹೆಯೊಳಗೆ ಸೇರಿದರು. ಗುಹಾದ್ವಾರದಲ್ಲಿ ನನ್ನನ್ನು ಕಾವಲಿರಿಸಿ ಹೋದವರು ವರ್ಷ ಕಾಲವಾದರೂ ಹಿಂದಿರುಗಿ ಬರಲಿಲ್ಲ. ವರ್ಷವಾದ ನಂತರ ಬಾಗಿಲಿನಿಂದ ರಕ್ತವು ಚಿಮ್ಮಿ ಚಿಮ್ಮಿ ಹೊರಕ್ಕೆ ಬರುತ್ತಿತ್ತು. ನಾನು ಅದನ್ನು ಕಂಡು ಭಯಗೊಂಡು ನಮ್ಮ ಅಣ್ಣನೇ ಮೃತನಾಗಿರಬಹುದೆಂದು ಭಾವಿಸಿ ಗುಹಾದ್ವಾರಕ್ಕೆ ದೊಡ್ಡದಾದ ಬಂಡೆಯೊಂದನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾಗಲು ಸಿದ್ಧನಾದನು ಪ್ರಭು. ಆಗ ನಮ್ಮ ಅಗ್ರಜನು ಬಾಗಿಲಲ್ಲಿ ನಾನಿಲ್ಲದಿರುವುದನ್ನು ಕಂಡು ನನ್ನನ್ನು ಕೊಲ್ಲಲು ಸಿದ್ಧನಾದನು ಪ್ರಭು. ಆಗ ನಾನು ಅವನಿಗೆ ಭಯಗೊಂಡು ಅನೇಕ ದೇಶಗಳನ್ನು ಸಂಚಾರ ಮಾಡಿ ಎಲ್ಲಿಯೂ ನಿಲ್ಲದ ಸ್ಥಳವಿಲ್ಲದೆ ಕೊನೆಗೆ ಈ ಋಷಿಮುಖ ಪರ್ವತಕ್ಕೆ ಬಂದು ನೆಲೆಸಿದೆ ಪ್ರಭು. ಪ್ರಭು, ಆದರೆ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬಾರನು ಪ್ರಭು. ಕಾರಣ? ದುಂದುಬಿಯನ್ನು ಸಂಹರಿಸಿ ಅವನ ಕಳೇಬರವನ್ನು ಕಿತ್ತೆಸೆಯುವಾಗ ಇಲ್ಲಿಯೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿದ್ದವು ಪ್ರಭು. ಅದನ್ನು ಕಂಡು ಕುಪಿತಗೊಂಡ ಮಹರ್ಷಿಗಳು, ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವನು ಇಲ್ಲಿಗೆ ಬಂದರೆ ಅವನ ಶಿರಸ್ಸು ಶಾಸ್ತ್ರ ಓಡಾಗಲಿ ಎಂದು ಶಾಪವಿತ್ತರು ಪ್ರಭು. ಆದ್ದರಿಂದ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬಾರನು ಪ್ರಭು. ಪ್ರಭು, ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುನು ಪ್ರಭು. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಹೌದು ಪ್ರಭು, ನಿಜ. ಸುಗ್ರೀವರಾಜ, ವಾಲಿಯ
ದುರುಳವಲಿಯ ಸಂಹರಿಸದ ಮುನ್ನ ದುರುಳವಲಿಯ ಸಂಹರಿಸದ ಮುನ್ನ ಇದನ್ನು ನಮ್ಮ ಧರಣೆಯ ತರುಣಿ ಧ್ವಂಸಜನೆ ಇದನ್ನು ನಮ್ಮ ಧರಣೆಯ ತರುಣ ವಂಶಜನೆ ವಾಲಿಯು ರಿಪುಯನ ಗಾದನು ಕೇಳೈ. ಸುಗ್ರೀವರಾಜ, ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಹಾಗಾದರೆ ಅವನನ್ನು ಬರಮಾಡು, ಆತನನ್ನು ಸಂಹರಿಸಿ ನಿನಗೆ ಕಿಷ್ಕಿಂಧೆಯ ರಾಜ್ಯಪಟ್ಟವನ್ನು ಕಟ್ಟುವೆನು. ನೀನು ನನಗೆ ಸೀತಾನ್ವೇಷಣೆ ಕಾರ್ಯದಲ್ಲಿ ಸಹಾಯಕನಾಗು. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಜಯಿಸಬೇಕಾದರೆ ಅದು ಅಲ್ಲಿ ಕಾಣುತ್ತಿರುವ ಸಪ್ತಸಾಲು ಮರವನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಆತನಿಂದಲೇ ಮರಣವೆಂದು ಮತಂಗ ಮಹರ್ಷಿಗಳ ಶಾಪವಿರುವುದು. ಪ್ರಭು, ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಕ ಬರುವುದೇ ಸುಗ್ರೀವರಾಜ? ನಿನ್ನ ಮನಸ್ಸಿನ ಆಗಲಿ, ನಿನ್ನ ಮನಸ್ಸಿನ ಅನುಮಾನವನ್ನು ನೋಡು, ಪರಿಹರಿಸಿ ಆಗಲಿ. ಈಗ ಸುಗ್ರೀವರ ವಾಲಿಯನ್ನು ಕರೆ. ಆಗಲಿ ಪ್ರಭು. ತಾಳ್ಮೆ ತಾಳ್ಮೆ. ಏನು ಆಂಜನೇಯ, ಕರೆಯಲೆ ವಾಲಿಯನ್ನ, ಧೈರ್ಯವಾಗಿ ಕರೆಯಲೆ. ವಾಲಿ, ಜೀವಗಳಂತೆ ಈ ದಿವಸ ಎಲ್ಲೆಡೆಗೆ ಕುಳಿತಿರುವೆಯೋ? ಧೈರ್ಯವಿದ್ದರೆ ಬಾರೋ, ನನ್ನೊಡನೆ ಯುದ್ಧ ಮಾಡು. ಬಾ. ಸುಗ್ರೀವ, ಅಂದು ತುಂದು ಬೇಡನೆ ಹೋರಾಡುತ್ತಿರುವಾಗ ಜೀವಗಳನ್ನ ತೆಗೆದು ಕೂತಿದ್ದ ನೀನು ಎಂದು ಪೌರುಷದ ಮಾತನಾಡುತ್ತಿರುವೆ. ರಾಹಿ, ಬಾರಿ ಬಾರಿ ನನ್ನಿಂದ ಅಪಜಯ ಬಂದಿದ್ದರು, ಮತ್ತೆ ಮತ್ತೆ ಯುದ್ಧಕ್ಕೆ ಕರೆವೆಯ. ಬಾರೋ, ಸಮರಾಂಗಣವೆಂಬ ರಣ ಭೂಮಿಯಲ್ಲಿ ಮರಣ ದೇವತೆಯನ್ನು ಅತಿಥಿಯಾಗಿ ಆಹ್ವಾನಿಸಿ ನಿನ್ನ ಶಿರವನ್ನು ಮುರಿವೆನು. ಇಂದಿಗೆ ನಿನ್ನ ಆಯುಷು ಮುಗಿಯಿತೆಂದು ತಿಳಿ ನಿನ್ನ ಅಂತಿಮ ಯಾತ್ರೆಗೆಲ್ಲವನ್ನು ಸಿದ್ಧಪಡಿಸಿ ಸಿದ್ಧನಾಗೋ. ಯುದ್ಧಕ್ಕೆ ಸಿದ್ಧನಾಗೋ, ಸಿದ್ಧನಾಗೋ. ದುರಾತ್ಮನೆ ಕಠೋರ ಗೋಳ ಹೇಳಿ ವಿನೋದ ಭಾವವನ್ನು ಮೋಸಗೈಯುತ್ತಿರ್ವೆಯ. ದುರಾತ್ಮನೆ ಕಠೋರ ಗೋಳ ಹೇಳಿ ವಿನೋದ ಭಾವವನ್ನು ಮೋಸಗೈಯುತ್ತಿರ್ವೆಯ. ಅದಾರಳು ದುರಾಗ್ರಹ ಪ್ರತಾಪಶಾಲಿನಲ್ಲೋ ಬಲ ಬಲಗಳನ್ನು ತೋರಿ ಕಾಲ ಬೀಗ ನಿಲ್ಲಲು. ಅದಾರೋಳೆಂದು ಜೇರೋ ತೆರ್ಪೆ ದೂರ ಸಾಗಲು. ಅದಾರೋಳೆಂದು ಜೇರೋ ತೆರ್ಪೆ ದೂರ ಸಾಗಲು. ಮೋಸಗಾರನೇ ಬೆದರ ತೊಡೆಯುವೆ. ಚೂರನ ತಡೆ ತೋರು ಸಾಹಸ ದೂರ ಸಾಗಲು. ಮೋಸಗಾರನೇ ಶೂರನ ತಡೆ ತೋರು ಸಾಹಸ. ಸ್ವತಂತ್ರದ ಪ್ರಮಾದವನ್ನು ಗೈವೆ. ಸ್ವತಂತ್ರದ ನಿವಾಸವು ಕ್ಷಣಾರ್ಧದಲ್ಲಿ ತೋರುವೆ. ಸ್ವತಂತ್ರದ ಪ್ರಮಾದವನ್ನು ಗೈ ಸ್ವತಂತ್ರದ ನಿವಾಸವಂ ಕ್ಷಣಾರ್ಧದಲ್ಲಿ ತೋರು. ನಿಚ್ಚನೆ ದುರಾತ್ಮನೆ ಕಠೋರ ಕೂಳ ಹೇಳಿ ವಿನೂತ ಭಾವವನ್ನು ತೋರಿ ಮೋಸಗೈಯುತ್ತಿರ್ವೆಯ. ಅದಾರಳು ದುರಾಗ್ರಹ ಪ್ರತಾಪಶಾಲಿನಲ್ಲೋ ಬಲ ಬಲಗಳನ್ನು ಕಾಲ ಬೀಗ ನಿಲ್ಲಲು. ಇದಕ್ಕೆ
ಸಹೋದರನೆಂಬ ಮಾತ್ರಕ್ಕೆ ಜೀವದಾನ ಬಿಟ್ಟಿರುವೆನು. ಎಲ್ಲಿಯಾದರೂ ಹೋಗಿ ತಲೆಮರೆಸಿಕೋ. ಈ ಶಕ್ತಿಶಾಲಿ ವಾಲಿಯೊಡನೆ ಯುದ್ಧ. ಆಂಜನೇಯ, ಅಯ್ಯೋ ಆಂಜನೇಯ, ಒಡೆಯ ಈ ಹೊಡೆತಗಳು ಸಾಕಪ್ಪ ಸಾಕು. ಅವರು ಬಂದ ದಾರಿಯಲ್ಲೇ ಹಿಂದಿರುಗುವಂತೆ ತಿಳಿಸಿಬಿಡು. ಒಡೆಯ, ಇದರಲ್ಲಿ ಏನೋ ವಿಷಯವಿರಬೇಕೆಂದು ತೋರುವುದು. ಶಾಂತನಾಗು. ಪ್ರಭು ರಾಮಚಂದ್ರ, ಈ ವಿಷಯ ಪರೀಕ್ಷೆ ಏನು ಸ್ವಾಮಿ? ಭಯಪಡಬೇಡ ಸುಗ್ರೀವರಾಜ. ನಿಮ್ಮಿಬ್ಬರ ಮುಖಗಳು ಒಂದೇ ಆದ್ದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಆದ ಕಾರಣ ಈ ಮಾಲೆಯನ್ನು ಧರಿಸಿಕೋ. ಈಗ ಮಾಡು ಯುದ್ಧವನ್ನು. ಲಕ್ಷ್ಮಣ, ಈ ಹಾರವನ್ನು ಸುಗ್ರೀವನಿಗೆ ಯಾಕು? ಈಗ ಕರೆ ವಾಲಿಯನ್ನು. ಆಗಲಿ ಪ್ರಭು, ಆಗಲಿ. ಕರಿಯಮ್ಮ. ಈ ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿದ ಮಾತ್ರದಿಂದಲೇ ನನ್ನೊಳಗೇನೋ ನವಚೈತನ್ಯ ಉಂಟಾಗುತ್ತಿರುವುದು. ಒಡೆಯ, ಇದು ವಿಜಯಮಾಲೆಯೇ ಸರಿ. ಕರೆ ವಾಲಿಯನ್ನು ಯುದ್ಧಕ್ಕೆ. ಹೌದೌದು, ವಿಜಯಮಾಲೆಯೇ ಸರಿ. ಆಂಜನೇಯ, ಒಡೆಯ, ಕರೆಯಲಿ. ಕರೆ ಒಡೆಯ, ಧೈರ್ಯವಾಗಿ ಕರೆ ಒಡೆಯ. ವಾಲಿ ಏಕೆ? ನೀನೇ ಬಾ. ಒಡೆಯ, ವಾಲಿ. ವಾಲಿ ಒಡೆಯ, ವಾಲಿ. ಆಗಲಿ. ಆಂಜನೇಯ, ಒಡೆಯ, ಧೈರ್ಯವಾಗಿ ಕರಲೆ. ಕರೆ ಧೈರ್ಯವಾಗಿ ಕರೆ ಒಡೆಯ. ನೀನು ಇಲ್ಲೇ ಇರುವೆ ತಾನೇ? ಇಲ್ಲೇ ಇರು ಒಡೆಯ. ಆಂಜನೇಯ, ಒಡೆಯ, ಇಲ್ಲೇ ಇರುವೆ ತಾನೇ? ಇಲ್ಲೇ ಇರು ಒಡೆಯ. ಧೈರ್ಯವಾಗಿ ಕರೆಯಲೆ. ಧೈರ್ಯವಾಗಿ ಕರೆ ಒಡೆಯ. ನೀನು ಇಲ್ಲೇ ಇರಬೇಕು. ಇಲ್ಲೇ ಇರು ಒಡೆಯ. ಏಡಿಯಾದ ವಾಲಿಯೇ, ಈಗ ತಾನೇ ನೋಡಿದ ಗೆದ್ದೆನೆಂದು ಹಿರೀರಿ ಹಿಗ್ಗುತ್ತಿರುವೆಯಾ? ಹಿಗ್ಗುತ್ತಿರುವೆಯಾ? ಧೈರ್ಯವಿದ್ದರೆ ಬಾರೋ. ಬಾರೋ, ಧೈರ್ಯವಿದ್ದರೆ ಬಾರೋ. ಈಗ ಬಾರೋ ಯುದ್ಧಕ್ಕೆ. ಈಗ ಬಾರೋ ಯುದ್ಧಕ್ಕೆ. ಹೇಳಿ. ಈಗ ತಾನೇ ನನ್ನಿಂದ ಪ್ರಹಾರಗಳನ್ನು ತಿಂದು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುವುದನ್ನು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರು ಬಂದು ತೋರುತ್ತದೆ. ಎಲ್ಲಿ ಎಲ್ಲಿ ಬೆಂಬಲಿಗರು? ಮೊದಲು ಅವರನ್ನು ಬರಮಾಡು. ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಎಲ್ಲವೋ ಹೇಡಿಯಾದ ವಾಲಿ, ಮೊದಲು ನನ್ನನ್ನು ಜಯಿಸು, ಆಮೇಲೆ ನನ್ನ ಬೆಂಬಲಿಗರ ವಿಚಾರ. ಸುಗ್ರೀವ, ನಿನಗಿನ್ನೂ ಯುದ್ಧದ ಹುಚ್ಚು ಬಿಟ್ಟಿಲ್ಲ. ಇಂದಿಗೆ ನೀನು ಇಲ್ಲ ನಾನು ಯುದ್ಧಕ್ಕೆ ಸಿದ್ಧರಾಗು. ಯಾವ ಯುದ್ಧ? ಮಲ್ಲ ಯುದ್ಧವನ್ನು ಮಾಡೋಣ. ಈ ಶಕ್ತಿಶಾಲಿ ವಾಲಿಯೊಡನೆ ಮಲ್ಲ ಯುದ್ಧ. ಮಲ್ಲ ಯುದ್ಧ ಬಗ್ಗೆ ಗೊತ್ತೇನೋ ನಿನಗೆ? ಹೇಡಿಯಾದ ವಾಲಿಯೇ, ರಾಮಾನುಗ್ರಹದಿಂದ ಎಲ್ಲವನ್ನು ತಿಳಿದಿದ್ದೇನೆ. ಧೈರ್ಯವಾಗಿ ಬಾರೋ ಯುದ್ಧಕ್ಕೆ. ಸಿದ್ಧನಾಗು.
ಅಯೋಧ್ಯಾಧಿಪತಿಯಾದ ಶ್ರೀರಾಮಚಂದ್ರನು, ದಶರಥ ಪುತ್ರ ಶ್ರೀರಾಮಚಂದ್ರನು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಲು ಕಾರಣವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕೋಸ್ಕರ ಈ ಪ್ರಾಯಶ್ಚಿತ್ತವು. ಕಪಿಗಳಾದ ನಮಗೆ ವಾವೇ ವರಸೆಗಳಿಲ್ಲವೆಂಬುದು ಜ್ಞಾನಿಯಾದ ನಿಮಗೆ ತಿಳಿದಿಲ್ಲವೇ? ಅಲ್ಲದೆ ಈ ಸುಗ್ರೀವನ ಸಜ್ಜ ಮಾಡಲು ಕಾರಣವೇನು? ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿದ್ದಕ್ಕೋಸ್ಕರ ಈಗ ಆತನು ಸೀತಾನ್ವೇಷಣೆ ಕಾರ್ಯದಲ್ಲಿ ನನಗೆ ಸಹಾಯಕನಾಗುವನು. ಆದ್ದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ಪ್ರಭು ಶ್ರೀರಾಮಚಂದ್ರ, ಮೊದಲೇ ಈ ವಿಚಾರ ತಿಳಿಸಿದರೆ ಆ ದುಷ್ಟ ರಾವಣನನ್ನು ಕ್ಷಣಾರ್ಥದಲ್ಲಿ ಹಿಡಿದು ತಂದು ನಿನ್ನ ಪಾದದಲ್ಲಿ ಕೆಡವುತ್ತಿದ್ದೆ. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ? ವಾಲಿರಾಜ, ಈಗಲೂ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡುತ್ತೇನೆ. ಇಲ್ಲ ರಾಮಚಂದ್ರ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ಆದರೆ ನನ್ನದೊಂದು ಕೋರಿಕೆ ಇದೆ, ನಡೆಸಿಕೊಡುವಿರಾ? ಅದೇನು ಹೇಳು. ಪ್ರಭು, ನನ್ನ ಕುಮಾರನಾದ ಅಂಗದನ ಸಂಪೂರ್ಣ ಭಾರವು ನಿಮ್ಮದಾಗಿರುವುದು. ಶ್ರೀರಾಮ ಬಾಣವು ಎಂದೂ ವ್ಯಥವಾಗಬಾರದು. ಶ್ರೀರಾಮ ಬಾಣದಲ್ಲಿ ಮೋಕ್ಷವನ್ನು ಅನುಗ್ರಹಿಸುವುದೇವಾ? ಆ ರಾಮಚಂದ್ರ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯ ದೇವ, ನನ್ನ ತಂದೆಯನ್ನು ಅಪರಾಧಕ್ಕಾಗಿ ಸಂಬಂಧಿಸಿದ ದೇವ. ಶಾಂತನಾಗು ಅಂಗದ ಕುಮಾರ. ನಿನ್ನ ತಂದೆಯು ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನು ಹೊಂದಿದನು. ಸುಗ್ರೀವರಾಜ, ಅಂಗದ, ನೀವುಗಳು ಚಿಂತಿಸಬೇಡಿರಿ. ಸುಗ್ರೀವರಾಜ, ಅಂಗದನನ್ನು ಕರೆದುಕೊಂಡು ನಿಮ್ಮ ಅಣ್ಣನಾದ ವಾಲಿಯ ಅಂತ್ಯಕ್ರಿಯೆಯನ್ನು ಮುಗಿಸಿರಿ. ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನಿಗೆ ರಾಜ್ಯ ಪಟ್ಟವನ್ನು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಬೇಗನೆ ಹಿಂತಿರುಗಿ ಬಾ. ಆಗಲಿ ಅಣ್ಣ.